ಬನ್ನಿ ಇಲ್ಲಿ ಕ್ವಶನ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಕ್ವಶನ್ ಅಂತ. ಬಂಕಿಮ ಚಂದ್ರ ಚಟರ್ಜಿ, ಬಂಕಿಮ ಚಂದ್ರ ಚಟರ್ಜಿ ಇದು ಕೇಳೋ ಒಳಗೆ ನಿಮ್ಗೆ ಏನು ಅನ್ಸುತ್ತೆ? ಹೆಸರು ಕೇಳಿವಿ, ಯಾಕಂದ್ರೆ ಹಂಗಾಗ್ಬಿಟ್ಟು ನಮಗೆ ಎಷ್ಟು ಸುಲಭ, ಈಸಿಯಾಗಿ ಗೊತ್ತೈತಿ ಅನ್ನೋ ಲೆವೆಲ್ ಫಿಕ್ಸ್ ಆಗ್ಬಿಡ್ತೀವಿ, ಹೌದಲ್ಲ? ಬಂಕಿಮ ಚಂದ್ರ ಚಟರ್ಜಿ ಅವರು ತಮ್ಮ ಆನಂದ ಮಠ ಕಾದಂಬರಿ, ಆನಂದ ಮಠ ಅನ್ನೋ ಒಳಗಾಗಿ ಹೌದು ಅವರೇ ಬರ್ತಿದ್ದಲ್ಲ ಅಂತ ಅನ್ಸುತ್ತೆ ನೋಡಪ್ಪ, ಎಂಬ ಕಾದಂಬರಿಯಲ್ಲಿ ಈ ಕೆಳಗಿನ ಯಾವ ದಂಗೆಯನ್ನು ಕುರಿತು ಬರೆಯಲಾಗಿದೆ? ಇಲ್ಲಿಗೆ ಆಗೋಗ್ತವೆ. ಓದ್ಲಿಲ್ಲ ಅಂದ್ರೆ ಆಗೋ ಪ್ರಾಬ್ಲಮ್. ಓದಿದ್ರೆ ಸಮಸ್ಯೆ ಇಲ್ಲ, ಓದಿದ್ರೆ ನೀ ಯಾವ ಕ್ವಶನ್ ಕೊಡು ಆರಾಮ್ ಮಾಡಬಹುದು. ಓಕೆ, ಒಂದು ಕೋಚಿಂಗ್ ಗೀಚಿಂಗ್ ತಗೊಂಡು ಓದಿರ್ತಾರೆ ಎಲ್ಲ. ಓಕೆ, ಹೊಸ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಕೇಳ್ಬಿಡ್ರಿ. ಹಳೇ ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಾರೆ, ಅವ್ರ ಮಾತುಗಳಿಗೆಲ್ಲ ಬೆಲೆ ಕೊಡಕೋಬೇಡಿ. ಯಾಕೆ ಅಂತ ಅಂದ್ರೆ ಎಷ್ಟೋ ಜನ ನಾವೇ ನೋಡಿ ಕೋಚಿಂಗ್ ತಗೊಂಡು ಓದಾಕ್ತಾವ, ಕೋಚಿಂಗ್ ತಗೊಂಡು ಎಲ್ಲ ಓದ್ಬಿಟ್ಟು ಕೂಡ್ತಿರ್ತಾರ ಓದಕ್ಕೆ. ಅವೆಲ್ಲ ಪ್ರಿಪರೇಷನ್ ಮಾಡಿ ಕೋಚಿಂಗ್ ಎಲ್ಲ ತಗೊಂಡು ಏನೇನು ಮೆಟೀರಿಯಲ್ ಬೇಕೆಲ್ಲ ಸೆಟ್ ಮಾಡ್ಕೊಂಡು ನೋಟ್ಸ್ ಗಿಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಓದಕ್ ಕೂತಿರ್ತಾರ ಅವ್ರು. ಅವ್ರು ನೋಡ್ಬಿಟ್ಟು ಪಾಪ ಹೊಸ ಸ್ಟೂಡೆಂಟ್ಸ್ ಯಾರಾದ್ರು, ಹೌದು ನಾನು PC ಎಕ್ಸಾಮ್ ಬರೀಬೇಕು ಇಲ್ಲ KS ಎಕ್ಸಾಮ್ ಬರೀಬೇಕು, ನಾನು ಏನಾದ್ರು ಕೋಚಿಂಗ್ ತಗೋಬೇಕಾ ಅಂತಾನೆ. ಏನಪ್ಪ ಕೋಚಿಂಗ್ ತಗೋತಿ, ಯಾಕೆ ಕುತ್ಕೊಂಡು ಹೋದ್ರು? ಇದು ತಪ್ಸ ಕೆಲಸ. ಅವ್ನು ಲೆಕ್ಕಾಚಾರ ಫಿಕ್ಸ್ ಆಗಿರ್ತಾನೆ, ನೀನ್ ಕೋಚಿಂಗ್ ತಗೊಂಡು ನನಗೆ ಕಾಂಪಿಟೇಷನ್ ಆಗಿ ನೀನ್ ಬೇಡ, ನಿನಗೆ ಕೂತಿರು, ನಾನು ನಿನ್ ಮುಂದೆ ನಾನು ನಿನಗಿಟ್ಟು ಮೇಲೇನೆ ಇರ್ತೀನಿ, ಹಾಗೆ ಇರೋಣ ಅಂತ ಫಿಕ್ಸ್ ಆಗಿರ್ತಾರೆ ಕೆಲವು. ಹಂಗಾಗಿ ಅಂತ ಮಾತುಗಳ ಕೇಳಕ್ ಹೋಗ್ಬೇಡಿ. ಓಕೆ, ನಿನ್ನ ಒಂದು ಮನಸ್ಸು ಏನ್ ನೋಡುತ್ತೋ ಅದನ್ನೇನು ಯಾರು ಹೇಳಿದ್ನ ಕೇಳೋದು. ಆಮೇಲೆ ತಲೆ ಕಡಿಸ್ಕೊಂಡು ಸರ್ ನೀವು ಪಾಠ ಮಾಡಕತ್ತಿರಲ್ಲ, ನಾನು ಕೇಳಲ್ಲ ಸರ್ ಅಂದ್ರೆ ನಿಮ್ಗೆಲ್ಲ ಹೌದಲ್ಲೇನು? ಯಾರು ಮಾತು ಕೇಳ್ಬಿಡಿದ್ರಲ್ಲ ಸರ್, ನೀವ್ ಹೇಳ್ತಿದ್ರಲ್ಲ ಪಾಠ ನಾನು ಕೇಳಲ್ಲ ಸರ್ ಅಂತ ಯಾರು ಸರ್ ನಿಮ್ಗೆ. ಓಕೆ ರೈಟ್, ಬನ್ನಿ ಈ ಒಂದು ಕಾನ್ಸೆಪ್ಟ್ ಅನ್ನ ನೋಡೋದಾದ್ರೆ ಫಸ್ಟ್ ನಿಮ್ಗೆ ಗೊತ್ತಿರೋದು ಹೇಳ್ಬಿಡ್ತೀನಿ. ಬಂಕಿಮ ಚಂದ್ರ ಚಟರ್ಜಿ, ಈ ಬಂಕಿಮ ಚಂದ್ರ ಚಟರ್ಜಿ ಅವರು ಬರೆದಿದ್ದು ಯಾವುದೋ ಆನಂದ ಮಠ ಕಾದಂಬರಿಯನ್ನ. ಈ ಆನಂದ ಮಠ ಕಾದಂಬರಿಯಿಂದಲೇ ನಾವು ಯಾವ್ದನ್ನ ತೆಗೆದುಕೊಂಡಿರ್ತಕ್ಕಂಥದ್ದು? ಒಂದೇ ಮಾತರಂ ಗೀತೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಒಂದೇ ಮಾತರಂ. ಓಕೆ, ಒಂದೇ ಮಾತರಂ ಗೀತೆಯನ್ನ ಬರೆದವರು ಯಾರು? ತುಂಬ ಸರಿ ಕೇಳಿದಾರೆ, ಬಂಕಿಮ ಚಂದ್ರ ಚಟರ್ಜಿ. ಒಂದೇ ಮಾತರಂ ಗೀತೆಯನ್ನ ಯಾವ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ಕೇಳಿದ್ರಮ್ಮ? ಆನಂದ ಮಠ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ರೈಟ್. ರಾಷ್ಟ್ರಗೀತೆ ಯಾವುದು? ಜನಗಣ ಮನ ರಾಷ್ಟ್ರಗೀತೆ. ಈ ರಾಷ್ಟ್ರಗೀತೆಯನ್ನ ಬರೆದವರು ಯಾರು? ರವೀಂದ್ರನಾಥ ಟ್ಯಾಗೋರ್. ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿದ್ದು. ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದ ಯಾವ ಕೃತಿಯಿಂದ ನಾವು ಜನಗಣಮನವನ್ನು ತಗೊಂಡಿದ್ದೀವಿ? ಅದು ಗೀತಾಂಜಲಿ ಅಂತಕ್ಕಂಥ ಒಂದು ಇದರಿಂದ ತಗೊಂಡಿದ್ದೀವಿ. ಗೀತಾಂಜಲಿ, ಗೀತಾಂಜಲಿ ಅಂತಕ್ಕಂಥ ಒಂದು ಇದರಿಂದ ತೆಗೆದುಕೊಳ್ಳಲಾಗಿದೆ. ಓಕೆನಾ? ರೈಟ್. ನಮ್ಮ ನಾಡಗೀತೆ ಯಾವ್ದಪ್ಪ? ನಾಡಗೀತೆ ಜಯ ಭಾರತ ಜನನಿಯ ತನು ಜಾತೆ. ಹೌದಲ್ಲ? ಜಯ ಭಾರತ ಜನನಿಯ ತನು ಜಾತೆ ನಮ್ಮ ನಾಡಗೀತೆ. ನಾಡಗೀತೆ ಬರೆದವರು ಯಾರು? ಕುವೆಂಪು ಅವರಾಗಿದ್ದಾರೆ. ಕುವೆಂಪು. ಓಕೆನಾ? ರೈಟ್. ನಮ್ಮ ರೈತ ಗೀತೆ ಯಾವ್ದಪ್ಪ? ನೇಗಿಲ ಯೋಗಿ. ಹೌದಲ್ಲ? ನೇಗಿಲ ಯೋಗಿ ಪದ್ಯ ಕೇಳಿರಲ್ಲ, ಅದನ್ನ ಬರೆದವರು ಯಾರು? ನೇಗಿಲ ಯೋಗಿ. ರೈತ ಗೀತೆಯನ್ನ ಬರೆದಿದ್ದು ಸಹ ಕುವೆಂಪು ಅವರೇ ಆಗಿದ್ದಾರೆ. ಓಕೆನಾ? ರೈಟ್. ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಹಾಡು ಎಲ್ಲಾ ಕಡೆ ಹಾಡಬೇಕು ಅಂತ ಹೇಳಿ ಇದ್ ಮಾಡ್ತಿದ್ದಾರೆ. ಯಾವುದು? ಒಂದೇ ಮಾತರಂ ಅನ್ನ ಹೇಳಿದ್ದಾರೆ. ಹಾಗಾಗಿ ಒಂದೇ ಮಾತರಂ ಬಗ್ಗೆ ಒಂಚೂರು ಗೊತ್ತಿರಲಿ. ಓಕೆ ರೈಟ್. ಸಾರೆ ಜಹಾನ್ ಸೆ ಅಚ್ಚಾ ಇದನ್ನ ಬರ್ತಾರೆ ಇಕ್ಬಾಲ್, ಮೊಹಮ್ಮದ್ ಇಕ್ಬಾಲ್. ಮೊಹಮ್ಮದ್ ಇಕ್ಬಾಲ್ ಸಾರೆ ಜಹಾನ್ ಸೆ ಅಚ್ಚಾವನ್ನ ಬರೆದವರಾಗಿದ್ದಾರೆ. ಓಕೆ ರೈಟ್. ಇಲ್ಲಿ ಬರೋಣ ನಾವೀಗ. ಬಂಕಿಮ ಚಂದ್ರ ಚಟರ್ಜಿ ಅವರು ತಮ್ಮ ಆನಂದ ಮಠ ಕಾದಂಬರಿಯಲ್ಲಿ ಯಾವ ಒಂದು ದಂಗೆಯನ್ನ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಯಾವ್ದಿರ್ಬೋದು? ಸನ್ಯಾಸಿ ದಂಗೆಯನ್ನ ಮಾಹಿತಿ. ಸನ್ಯಾಸಿ ದಂಗೆಯ ಬಗ್ಗೆಯಲ್ಲಿ ಮಾಹಿತಿಯನ್ನ ಈ ಒಂದು ಕೃತಿಯಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಅಂತ ಹೇಳಿ. ರೈಟ್. ಏನಿದು ದಂಗೆ ಅಂತ ನೋಡೋದಾದ್ರೆ ನೋಡಿ, 1763ರಿಂದ 1800ರ ಒಂದು ಅವಧಿಯಲ್ಲಿ ನಡೆದಂತಹ ಒಂದು ದಂಗೆಯೇ ಸನ್ಯಾಸಿ ದಂಗೆ ಆಗಿತ್ತು. ಈ ಸನ್ಯಾಸಿ ದಂಗೆಯನ್ನ ಪ್ರಾರಂಭ ಮಾಡಿದವರು ಯಾರು ಅಂತ ಅಂದ್ರೆ
ನಮ್ಮಲ್ಲಿ ಸನ್ಯಾಸಿಗಳು ಆಗ ಇದ್ರು, ಸನ್ಯಾಸಿಗಳು ಇದ್ರು. ಆ ಸನ್ಯಾಸಿಗಳು ಅದೇ ರೀತಿ ತಪಸ್ವಿಗಳು, ತಪಸ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ತಪಸ್ವಿಗಳು, ಅದೇ ರೀತಿ ಸಾಧುಗಳು ಇದ್ರು ಅಂತ ಹೇಳ್ತೀವಿ. ಸನ್ಯಾಸಿಗಳು, ಸಾಧುಗಳು, ಫಕೀರರು ಇವರೆಲ್ಲ ಸೇರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬರುತ್ತಲ್ಲ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ಮಾಡಿದ ಒಂದು ಹೋರಾಟವೇ ಸನ್ಯಾಸಿ ದಂಗೆ ಅಂತ ಹೇಳಿ ಕರೆಯಲಾಗುತ್ತೆ. ಏನಂತ ಕರಿತೀವಿ? ಸನ್ಯಾಸಿ ದಂಗೆ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆ ಈ ಸನ್ಯಾಸಿ ದಂಗೆಯನ್ನು ಮಾಡಿದ್ರು ಅಂತ ಅಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸನ್ಯಾಸಿಗಳ ಮೇಲೆ ಏನ್ ಮಾಡಿದ್ರು, ಲಿಮಿಟ್ ಅನ್ನ ಹೇಳಿ. ಸನ್ಯಾಸಿಗಳೇನು ಅಂತ ಅಂದ್ರೆ ಪಾಪ ತುಂಬಾ ಜನ ಇದ್ರು ಆಗ. ಸನ್ಯಾಸಿಗಳು, ಸಾಧುಗಳು, ಮತ್ತೆ ಫಕೀರರು ಅಂದ್ರೆ ತಪಸ್ಸಿಗಳು, ತಪಸ್ಸು ಮಾಡ್ತಾ ಇರ್ತಾರಲ್ಲ ಅವರನ್ನು ಫಕೀರರು ಅಂತ ಹೇಳಿ ಕರೆದಿದ್ರು. ಇವರ ಎಲ್ಲರೂ ಸೇರಿ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಕ್ಯಾಶುವಲ್ ಆಗಿ ಸನ್ಯಾಸಿಗಳಂದ್ರೆ ಗೊತ್ತಿದೆ ನಿಮ್ಗೆ, ಎಲ್ಲ ಜೀವನಕ್ಕಾಗಿ ಅಲೆದಾಟವನ್ನ ಮಾಡಿಕೊಂಡು ಮನೆಗಳ ಬಳಿ ಏನಾದ್ರು ಕೊಟ್ಟಿದ್ದನ್ನ ಭಿಕ್ಷೆಯನ್ನ ತೆಗೆದುಕೊಂಡು ಜೀವನವನ್ನ ಸಾಗಿಸ್ತಿರ್ತಾರೆ. ಇವರ ಸಂಖ್ಯೆ ಹೆಚ್ಚಾಗಿ ಇದ್ದಿದ್ದರಿಂದ ಇವರು ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಏನಾದರೂ ಪ್ರಚಾರ ಮಾಡ್ತಾರೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈಸ್ಟ್ ಇಂಡಿಯಾ ಕಂಪನಿ ಇವರ ಮೇಲೆ ನಿರ್ಬಂಧವನ್ನ ಹೇರುತ್ತೆ. ಯಾರು ಸಹ ಎಲ್ಲೂ ಸಂಚಾರವನ್ನ ಮಾಡುವಂತಿಲ್ಲ ಅಂತ ಹೇಳಿ ನಿರ್ಬಂಧವನ್ನ ಏನಿದ್ರು, ಆ ನಿರ್ಬಂಧದ ವಿರುದ್ಧವಾಗಿ ಮಾಡಿದ ಒಂದು ಹೋರಾಟವೇ ಸನ್ಯಾಸಿ ದಂಗೆ ಅಂತ ಹೇಳಿ ಕರೆಸಿಕೊಂಡು, ಈ ಸನ್ಯಾಸಿ ದಂಗೆಯ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಒಂದು ಕಾದಂಬರಿ ಯಾವುದು ಅಂದ್ರೆ ಅದು ಆನಂದ ಮಠ ಕಾದಂಬರಿ ಆಗಿದೆ. ಓಕೆ, ಹೀಗೆ ಸಾಕಷ್ಟು ದಂಗೆಗಳು ಬರ್ತಾವ, ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾಗುತ್ತೆ. ಮಾತಾಡ